ನಮಸ್ಕಾರ ಎಲ್ರಿಗೂ ರುಕು ಕುಕ್ಕಿಂಗ್ ವಿಡಿಯೋಸ್ಗೆ ಸ್ವಾಗತ. ಇವತ್ತು ನಮ್ಮಮ್ಮ ರೊಟ್ಟಿ ಮಾಡ್ತಿದ್ದಾರೆ. ರೊಟ್ಟಿ ಜೊತೆಗೆ ಬೆಂಡೆಕಾಯಿ ಚಟ್ನಿ ಮಾಡ್ತಾರಂತೆ, ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಬನ್ನಿ ಅಮ್ಮ. ಆತ ರೊಟ್ಟಿ ಮಾಡಕ್ಕೆ ಕುಂತೀನಮ್ಮ. ಇನ್ನೊಂದು ಸ್ವಲ್ಪ ಐತಲ್ಲ, ಇನ್ನೊಂದು 3-4 ರೊಟ್ಟಿ ಆಗ್ತಾವ. ಅಮ್ಮ ಎಲ್ಲರೂ ಉದ್ದಿ ರೊಟ್ಟಿ ಮಾಡ್ತಾರೆ, ನೀನು ಯಾಕಿನ ಬಡಿತೀಯ? ನಾವು ತಟ್ಟಿನೇ ಮಾಡೋದು ಅಭ್ಯಾಸ ಅಮ್ಮ. ಬರೋದಿಲ್ಲಲ್ಲ? ಬರೋದಿಲ್ಲ ಉದ್ಲಿಕ್ಕೆ. ಇದು ತಟ್ಟಿರೋ ರೊಟ್ಟಿ ಚೆನ್ನಾಗಿ ಟೇಸ್ಟ್ ಇರುತ್ತಮ್ಮ. ಉದ್ದಿರೋದು ಅಷ್ಟೊಂದು ಟೇಸ್ಟ್ ಬರೋದಿಲ್ಲಲ್ಲ. ಗಟ್ಟಿ ಆಕೈತೆ, ಅದನ್ನೇನು ಉಣ್ತೀಯ. ಇದೇ ರೊಟ್ಟಿ ರುಚಿಯಾಗೋದು ಬಾಯಿಗೆ. ನಾವು ಮಾಡಿದರೆ ರೌಂಡೇ ಬರೋದಿಲ್ಲಲ್ಲಮ್ಮ. ನಾವು ರೌಂಡ್ ಮಾಡ್ತೀನಮ್ಮ. ನಿಮಗೆ ಅಭ್ಯಾಸ ಆಗೈತಲ್ಲ. ಒಲಿ ಮೇಲಿನ ರೊಟ್ಟಿ ತಿನ್ನೋದೇ ಟೇಸ್ಟ್ ಅಲ್ಲ. ಭಾಳ ರೊಟ್ಟಿ ಮಾಡಿ ಅಲ್ಲಮ್ಮ. ಹ್ಞೂನಮ್ಮ, ಕುಟುಂಬ ಮನೆ ಎಲ್ಲರೂ ತಿಂತೀವಮ್ಮ ರೊಟ್ಟಿನೇ. ನಾವು ಅನ್ನ ಜಾಸ್ತಿ ಉಣ್ಣಂಗಿಲ್ಲ, ರೊಟ್ಟಿನೇ ಉಣ್ಣೋದಲ್ಲ. ರೊಟ್ಟಿನೇ ಊಟ ಮಾಡೋದು ನಾವು. ಎಷ್ಟು ಚೆನ್ನಾಗಿ ಉಬ್ಬಿ ಬಂತಮ್ಮ. ಹಾಗೆ ಅಮ್ಮ ನಮ್ಮ ಕೈ ರೊಟ್ಟಿ. ಈಗ ಬೆಂಡೆಕಾಯಿ ಚಟ್ನಿ ಮಾಡ್ತೀಯಾ? ಏನೇನು ತಗೊಂಡೆ ಅದಕ್ಕೆ? ಸ್ವಲ್ಪ ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಮೆಣಸಿಕಾಯಿ ಐತೆ, ಒಂದು ಉಳ್ಳಾಗಡ್ಡಿ ಹೆಚ್ಚಿ ಇಟ್ಟೀನಿ, ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ತೀನಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಸಾಕ ಇಷ್ಟ? ಹುರಿದು ಮತ್ತು ಚಟ್ನಿ ಮಾಡ್ತೀನಿ. ಹುರಿತೀಯಾ? ಸರಿ ಅಮ್ಮ. ಮೊದಲು ಬೆಂಡೆಕಾಯಿ ಹುರ್ಕೋತೀಯಾ? ಮೊದಲು ಬೆಂಡೆಕಾಯಿ ಹುರ್ಕೊಂಡು ಆಮೇಲೆ ಮೆಣಸಿಕಾಯಿ ಹುರಿತೀನಿ. ಎಣ್ಣೆ ಹಾಕ್ತೇನಮ್ಮ? ಹ್ಞೂನಮ್ಮ, ನಮ್ಮ ಕಾಲದಲ್ಲಿ ಎಣ್ಣೆ ಎಲ್ಲಿ ತಿನ್ನಬೇಕು, ಬರೀ ಹಾಗೆ ಹುರಿದು ಚಟ್ನಿ ಮಾಡ್ತೀವಿ ನಾವು. ಈಗ ಎಣ್ಣೆ ಹಾಕಿದ್ರೇ ಟೇಸ್ಟ್ ಅಲ್ಲ? ಈಗಿನ ಕಾಲಕ್ಕೆ ಎಣ್ಣೆನೇ ಬೇಕು ಎಲ್ಲದಕ್ಕೂ. ಈ ಚಟ್ನಿ ಮಾಡ್ತಿದ್ದಲ್ಲಮ್ಮ, ತುಂಬ ಟೇಸ್ಟ್ ಇರ್ತೈತಮ್ಮ. ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ. ಮಾಡ್ಕೊ. ಎಣ್ಣೆ ಕೊಡ್ಲೇನಮ್ಮ? ಸ್ವಲ್ಪ ಕೊಡಮ್ಮ. ಸಾಕೇನಮ್ಮ? ಸಾಕು. ಸಕ್ಕತ್ತೀಯಾ? ಮೆಣಸಿನ್ಕಾಯಿ ಹಾಕ್ತೇಮ್ಮ? ಹ್ಞೂನಮ್ಮ, ಮೆಣಸಿನ್ಕಾಯಿ ಹುರಿದು ಆಮೇಲೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹುರ್ಕೊತೀನಿ. ಇದಕ್ಕೂ ಎಣ್ಣೆ ಹಾಕ್ತೇಮ್ಮ? ಹ್ಞೂನಮ್ಮ. ತೆಗಮ್ಮ? ಹ್ಞೂನಮ್ಮ, ಅಲ್ಲೇ ತೆಗಿತೀಯಾ? ತಗೊಂಡೆ. ಈಗ ಈಗ ಉಳ್ಳಾಗಡ್ಡಿ ಬೆಳ್ಳುಳ್ಳಿ
ಹುರ್ಕೊತೀನಿ ಮೆಲ್ಲಕ್ಕೆ ಹುರಿ ಇಟ್ಕೊಂಡು. ಇದಕ್ಕೇನು ಹಾಕತ್ತೆ ಅಮ್ಮ? ಬೆಳ್ಳುಳ್ಳಿ ಹಾಕಿ ಹುರಿತೀನಮ್ಮ. ಬೆಳ್ಳುಳ್ಳಿ ಹಾಕತ್ತೀಯಾ? ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಎಣ್ಣೆ ಬಿಟ್ಟು ಹುರ್ಕೊತೀನಿ. ಹಿಂಗೆ ಹುರ್ಕೊಂಡ್ರೆ ಚಟ್ನಿ ಟೇಸ್ಟ್ ಚೆನ್ನಾಗಿರುತ್ತಲ್ಲಮ್ಮ. ಆತೇನಮ್ಮ ಈಗ? ಆತಮ್ಮ. ಕುಟ್ತೀಯನಮ್ಮ ಚಟ್ನಿ? ಹ್ಞೂನಮ್ಮ. ಹಾಂ, ಮೊದಲಿಗೆ ಏನು ಹಾಕ್ತೀಯ? ಮೆಣಸಿನ್ಕಾಯಿ ಹಾಂ, ಸ್ವಲ್ಪ ಕುಟ್ಟಿಂದೆ. ಹಾಂ, ಉಪ್ಪು ಹಾಕ್ತೇನಮ್ಮ? ಹಾಕ್ತೀನಿ ಇಷ್ಟು. ಹಾಕು. ಹಿಂಗೆ ಕುಟ್ಬೇಕಲ್ಲಮ್ಮ? ನೈಸ್ ಆಗೈತೆ. ನೈಸಾಗಿದೆ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊತೀನಿ. ಘಮ ಸಖತ್ ಬರ್ತಿದೆ ಅಮ್ಮ, ಗಮ್ ಅಂತಿದೆ ಚಟ್ನಿ. ಹೀಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು. ಕೊತ್ತಂಬರಿ ಹಾಕ್ತೀಯಾ? ಹ್ಞೂನಮ್ಮ. ಹಾಕು. ಲಾಸ್ಟಿಗೆ ಬೆಂಡೆಕಾಯಿ ಹಾಕ್ತೀಯಾ? ಈಗ ಬೆಂಡೆಕಾಯಿನ? ಈಗ ಬೆಂಡೆಕಾಯಿ ಹಾಕಿ ಸ್ವಲ್ಪ ಕುಟ್ಟಿ ತೆಗೆದುಬಿಡೋದು. ಮಿಕ್ಸಿ ಮಾಡೋದು ಬೇಡ, ಏನು ಬೇಡ? ಬೇಡಮ್ಮ, ಮಿಕ್ಸಿ ಮಾಡಿದ್ರೆ ಏನು ಸಣ್ಣದು ತಿಂದಂಗೆ ಆಗೋದಿಲ್ಲ. ಹಿಟ್ಟಾದಂಗೆ ಆಗ್ಬಿಡ್ತೈತ. ಚಟ್ನಿನೇ ರುಚಿ ಬರಂಗಿಲ್ಲ ಮಿಕ್ಸಿಯಲ್ಲಿ. ರೆಡಿ ಆಯ್ತು ಬೆಂಡೆಕಾಯಿ ಚಟ್ನಿ. ರೆಡಿ ಆಯ್ತಮ್ಮ. ಒಳ್ಳೆ ಘಮ ಬರ್ತಿದೆ ಅಮ್ಮ, ಸಕ್ಕತ್ತೈತಿ. ತುಪ್ಪ ಹಾಕಿ ಸ್ವಲ್ಪ ತಿನ್ಬೇಕು ಅದನ್ನ. ತುಪ್ಪ ಹಾಕಿದ್ರೆ ಚೆನ್ನಾಗಿರ್ತೈತಲ್ಲ, ಬರ್ತೈತೆ ಹಂಗೆ ಬಾಯಿಗೆ. ಇನ್ನೊಂದ್ಸಲ ಕೇಳ್ತೈತೆ ನಿನ್ನ ಬಾಯಿ. ಒಂದು ಗುಗ್ ಕೊಡಮ್ಮ. ಕೊಡಮ್ಮ. ಹಿಡಿಯಮ್ಮ. ಒಂದು ತುತ್ತಿನ ನೋಡು, ಒಳ್ಳೆ ರುಚಿ ಬರ್ತೈತೆ ಬಾಯಿಗೆ ಅಲ್ಲ? ತುಪ್ಪ ಹಾಕಿದ್ದೀನಲ್ಲ. ಸೂಪರ್ ಆಗೈತಮ್ಮ ಟೇಸ್ಟು. ನೋಡಿ, ನೀವು ಮನೇಲಿ ಈ ಥರದ ಬೆಂಡೆಕಾಯಿ ಚಟ್ನಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಳ್ಳಿ ಕಡೆ ಹೀಗೆ ಮಾಡೋದು ಬೆಂಡೆಕಾಯಿ ಚಟ್ನಿ, ಸೂಪರಾಗಿರುತ್ತೆ. ಥ್ಯಾಂಕ್ಸ್ ಅಮ್ಮ.